ಭಾರಿ ಮಂದಿಗೆ ಇರುವಂತ ಪ್ರಶ್ನೆ, ಯಮನಸ್ಥರಿಗಿರುವಂತ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಹೃದಯದಲ್ಲಿ ಮಾಡಿರುವಂತ ಆಲೋಚನೆಗಳು, ನಾವು ಹೃದಯದಲ್ಲಿ ಮಾಡಿರುವಂತ ಪಾಪ ಆಲೋಚನೆಗಳು ಕೂಡ ದೇವರು ತೀರ್ಪು ತೀರಿಸ್ತಾನ? ಅಂದ್ರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಾವ, ಪಾಪ ಆಲೋಚನೆಗಳು ಬರ್ತಾವ. ಆ ಪಾಪ ಆಲೋಚನೆಗಳು ಕೂಡ ದೇವರ ನ್ಯಾಯಸ್ಥಾನ ಮುಂದೆ ನಾವು ತೀರ್ಪಿಗಾಗಿ ನಿಂತ್ಕೋಬೇಕಾ? ಅಂದ್ರೆ ನೋಡ್ರಿ, ಪಾಪ ಆಲೋಚನೆಗಳು ಪ್ರತಿ ಮಾನವನ ಮನಸ್ಸಿನಲ್ಲಿ ಬರುವುದು ಅದು ಸಹಜ. ಯಾಕಂದ್ರೆ ನಾವು ಶರೀರದಲ್ಲಿ ಇದೀವಿ కాబట్టి ಪಾಪ ಆಲೋಚನೆಗಳು ಪ್ರತಿ ಮನುಷ್ಯನಲ್ಲಿ ಬರ್ತಾವ. ಅದು ಸೇವಕನಿಗಾಗಿರ್ಲಿ, ಇಲ್ಲ ವಿಶ್ವಾಸಗಳಿಗಾಗಿರ್ಲಿ, ಯಾರಿಗೇ ಆಗಿರ್ಲಿ, ಪಾಪ ಆಲೋಚನೆಗಳು ಒಬ್ಬ ವ್ಯಕ್ತಿಗೆ ಬರೋದಿಲ್ಲ ಅನ್ನೋದು ಸುಳ್ಳದು, ಬರ್ತಾವ. ಆದ್ರೆ ಆ ಪಾಪನ ಆಲೋಚನೆಗಳನ್ನ ನಾವು ತಿರಸ್ಕರಿಸಿ ನಾವು ಕ್ರಿಸ್ತಿಗೆ ಲೋಬಟ್ಟು ದೇವರ ಪರಿಶುದ್ಧ ಆತ್ಮನಿಗೆ ವಿಧೇಯರಾಗಿ ನಾವು ನಡೆದಾಗ ಆ ಪಾಪ ಆಲೋಚನೆಗಳನ್ನ ನಾವು ಜಯಿಸ್ತೀವಿ, ಗೆಲ್ಲುತ್ತೀವಿ. ಮತ್ತೆ ಮನಸ್ಸಿನಲ್ಲಿ ಯಾವ ಪರ ಸ್ತ್ರೀಯನ್ನು ಅವನು ಮೋಹಿಸ್ತಾನೋ ಅವನು ಆಲ್ರೆಡಿ ಆ ಮನಸ್ಸಿನಲ್ಲಿ ಅವನು ಪಾಪ ಮಾಡಿದನಲ್ಲ, ಅವನ ವಿಚಾರ ಮಾಡ್ದಂಗಲ್ಲ ಅಂತ ಹೇಳಿ ದೇವರು ಹೇಳನಲ್ಲ. ಹೌದು, ಅದು ಸತ್ಯನೇ. ಯಾಕಂದ್ರೆ ಯಾವುದೇ ಆಗ್ಲಿ ಪಾಪ ಒಬ್ಬ ವ್ಯಕ್ತಿ ಮಾಡಬೇಕಂದ್ರೆ ಫಸ್ಟ್ ಅವನ ಆಲೋಚನೆಯಲ್ಲೇ ಆ ಪಾಪ ಹುಟ್ಟುತ್ತದೆ. ಅವನ ಆಲೋಚನೆಯಲ್ಲಿ ಆ ಪಾಪ ಹುಟ್ಟೈತೆ ಅಂದ್ರೆ ಅದೊಂದಿನ ಕ್ರಿಯಾರೂಪದಲ್ಲಿ ಬರ್ತದೆ. ಒಂದಿನ ಅದು ಕ್ರಿಯಾರೂಪದಲ್ಲಿ ಬಂದಾಗ ಅದು ಅವನಿಗೆ ಪಾಪವಾಗಿ ಅದು ಅವನ ಜೀವನದಲ್ಲಿ ಆಗತದೆ. ಅದಕ್ಕೆ ಫಸ್ಟ್ ಆಫ್ ಆಲ್ ನಿನ್ನ ಆಲೋಚನೆಯಲ್ಲಿ ಆ ಪಾಪ ನಿನ್ನ ತನಕಬೇಡ ಅಂತಾನ ದೇವರು. ನಿನ್ನ ಆಲೋಚನೆಯಲ್ಲಿ ಬಂದೈತೆ ಅಂದಾಗ ನೀನ್ ಏನ್ ಮಾಡ್ಬೇಕಂದ್ರೆ ದೇವ್ರ ಹತ್ರ ಕುತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಅಯ್ಯ, ನನಗೆ ಕೆಟ್ಟ ಆಲೋಚನೆಗಳು ಬರ್ತದವ, ನನಗೆ ಪಾಪ ಆಲೋಚನೆಗಳು ಬರ್ತದವ, ಇದು ನಾನು ಜಯಿಸುವಂತೆ ಮಾಡಿಸುವ. ಈ ಆಲೋಚನೆಗಳು ನನ್ನಿಂದ ದೂರಪಡಿಸು. ಪರಸಂಬಂಧವಾದ ಆಲೋಚನೆಗಳು, ದೈವಿಕ ಸಂಬಂಧವಾದ ಆಲೋಚನೆಗಳು ನನ್ನಲ್ಲಿ ತುಂಬಿಸಯ್ಯ ಅಂತ ಹೇಳಿ ನಾವು ಜಾಸ್ತಿ ವಾಕ್ಯನ ಧ್ಯಾನ ಮಾಡೋದು. ಎಷ್ಟು ವಾಕ್ಯನ ಧ್ಯಾನ ಮಾಡ್ತೀವೋ ಅಷ್ಟು ದೈವಿಕ ಜ್ಞಾನವನ್ನು ದೇವರು ನಮ್ಮಲ್ಲಿ ತುಂಬಿಸ್ತಾನ. ಪಾಪ ಆಲೋಚನೆಗಳು ನಮ್ಮಿಂದ ದೂರ ಹೋಗ್ತವೆ. ಕ್ರಿಯಾದಲ್ಲಿ ಮಾಡಿರುವಂತ ತಪ್ಪುಗಳಿಗೆ ತೀರ್ಪೈತೆ ಅಂತೇಳಿ ವಾಕ್ಯ ಐತಿ. ನೋಡ್ರಿ, ಪೌಲ್ ಒಂದು ಮಾತು ಹೇಳ್ತಾನೆ, 2ನೇ ಕೊರಿಂಥಿ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಾವಾಗ ಹೆಂಗ್ ಕಾಣಿಸ್ಬೇಕಂತ? ಪ್ರತಿಯೊಬ್ಬರು ತನ್ನ ದೇಹದ ಮೂಲಕ ನಡೆಸಿದ ಪಾಪವು ಅದಕ್ಕೆ ಪ್ರತಿಫಲ ಹೊಂದಬೇಕು. ಎಲ್ಲಿ? ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ. ಅಂದ್ರೆ ನಮ್ಮ ದೇಹದ ಮೂಲಕ, ನಮ್ಮ ಕ್ರಿಯಾ ಮೂಲಕ ಮಾಡಿರುವಂತ ಪಾಪ ಅದೇನಾಗ್ತದಂತ, ಅದು ನ್ಯಾಯಸ್ಥಾನದ ಮುಂದೆ ತೀರ್ಪಿಗೆ ಅದು ನಿಂದಿರ್ತದೆ. ಮನಸ್ಸಿನಲ್ಲಿ ತಲಾಂಪುಗಳು ಬರ್ತಾವ, ಆದ್ರೆ ಆ ಮನಸ್ಸಿನಲ್ಲಿ ಬಂದಿರೋಂಥ ತಲಾಂಪುಗಳು ಕ್ರಿಯಾರೂಪದಲ್ಲಿ ಬರುವಂತ ಚಾನ್ಸಸ್ಸು 100% ಇರ್ತದೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಅದನ್ನ ನಾವು ಗೆಲ್ಲಕ, ಆ ತಲಾಂಪುಗಳು ಗೆಲ್ಲಕ ನಾವು ಪವಿತ್ರ ಆತ್ಮಗ ನಾವು ಲೋಬಿಡಬೇಕು, ದೇವರ ಆತ್ಮಗ ನಾವು ಲೋಬಿಡಬೇಕು, ವಾಕ್ಯನ ನಾವು ಜಾಸ್ತಿ ದಾನ ಮಾಡಬೇಕು. ಯಾವಾಗಾದ್ರೂ ಆತ್ಮ ಸಂಬಂಧವಾದ ವಿಷಯಗಳು ನಾವು ತಿಳ್ಕೊಳಕ್ ನಾವು ಇಷ್ಟಪಡ್ತೀವೋ, ಆತ್ಮ ಸಂಬಂಧವಾದ ವಿಷಯಗಳು ತಿಳ್ಕೊಳಕ್ ನಾವು ಧ್ಯಾನ ಮಾಡ್ತೀವೋ, ಅವಾಗ ಲೋಕ ಸಂಬಂಧವಾದ ವಿಷಯಗಳು, ಪಾಪ ಸಂಬಂಧವಾದ ವಿಷಯಗಳು, ಪಾಪ ಸಂಬಂಧವಾದ ಆಲೋಚನೆಗಳು ನಮ್ಮಿಂದ ದೂರ ಆಗ್ತವೆ. ನಾವೇನು ಪಾಪ ಮಾಡಿಲ್ಲಲ್ಲ, ನಾವೇನು ಕ್ರಿಯಾರೂಪದಲ್ಲಿ ಪಾಪ ಮಾಡಿಲ್ಲ ಅಂದ್ರೆ ಒಂದಿನ ಅದು ಆಲೋಚನೆ ಕ್ರಿಯಾರೂಪದಲ್ಲಿ ಬರ್ತತೆ, ಖಚಿತವಾಗಿ ಅದು ಬರ್ತತೆ. ಅದು ಬರ್ದಿಲ್ದಂಗ ನಾವು ತಡೆಗಟ್ಟಕ್ಕೆ ನಾವು ಕ್ರಿಸ್ತಿನಲ್ಲಿ ನಾವು ಲೋಬಡಬೇಕು. ಕ್ರಿಸ್ತಿನಲ್ಲಿ ನಾವು ಯಥಾರ್ಥವಾಗಿ ತನ್ನ ವಾಕ್ಯಾನುಸಾರವಾಗಿ ನಾವು ಜೀವಿಸಕ ನಾವು ಪ್ರಯಾಸ ಪಡಬೇಕು. ಯಾವಾಗಾದ್ರೂ ನಾವು ವಾಕ್ಯಗೆ ವಿಧೇಯರಾಗಿ ನಾವು ನಡಿತೀವೋ ಅವಾಗ ಆ ಪಾಪನ ನಾವು ಜಯಿಸ್ತೀವಿ. ತೀರ್ಪು ಯಾವಾಗಲೂ ಮನಸ್ಸಿನಾಗಿರುವಂತ ಕೆಟ್ಟದು ಅದು ಕ್ರಿಯಾರೂಪದಲ್ಲಿ ಬಂದು ಅದು ತೀರ್ಪಿಗೆ ನಿಂದಿರಿಸ್ತದೆ. ಅದಕ್ಕೆ ನಾವು ಜಾಗೃತವಾಗಿರ್ಬೇಕು. ಮನಸ್ಸಿನಾಗ ಬಂದಿರೋ ಆಲೋಚನೆಗಳು ನಾವು ಕ್ರಿಯಾರೂಪದಲ್ಲಿ ಮಾಡ್ತಿಲ್ಲ ಆದ್ರೆ ಖಚಿತವಾಗಿ ಅದು ಮನಸ್ಸಿನಾಗಿರುವಂತ ಆಲೋಚನೆ ಒಂದಿನ ಕ್ರಿಯಾರೂಪದಲ್ಲಿ ಬರ್ತಾವ. ಅವ್ ತೀರ್ಪದಲ್ಲಿ ನಾವು ನಿಂತ್ಕೊಳ್ಬೇಕಾಗ್ತದೆ. ದೇಹದ ಮೂಲಕನೇ ತೀರ್ಪು ಆಗ್ತದೆ ಅಂತ ಹೇಳೋಣ. ಅಂದ್ರೆ ನಿನ್ ಕ್ರಿಯಾ ಮೂಲಕನೇ ತೀರ್ಪು ಆಗ್ತದೆ. ಆ ಕ್ರಿಯಾ ಯಾವಾಗ ಆಗ್ತದೆ? ನಿನ್ ಮನಸ್ಸಿನಲ್ಲಿ ಹುಟ್ಟೈತೆ ಅಂದ್ರೆ ಅದು ಕ್ರಿಯಾರೂಪದಲ್ಲಿ ಬರ್ತದೆ. ಅದನ್ನ ನಾವು ತಡೆಗಟ್ಟಾಗ ನಾವು ಕ್ರಿಸ್ತಿಗೆ ಲೋಬಟ್ಟು ನಾವು ನಡಿಬೇಕು, ವಾಕ್ಯಗೆ ನಾವು ಲೋಬಟ್ಟು ನಡಿಬೇಕು. ಅವಾಗ ಅದನ್ನ ನಾವು ಜಯಿಸ್ತೀವಿ. ಆಮೇನ್.